ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಎಷ್ಟೇ ಇರಲಿ ಅಥವಾ ನಿಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗಿದೆ ಹಾಗೂ ಕೂದಲಿನಲ್ಲಿ ಒಂದು ಹೊಳಪೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಇದನ್ನು ಈ ಒಂದು ರೆಮಿಡಿನ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ಇರುವಂಥ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ನಿಮಗೆ ಇದ್ದಂಥ ಡ್ಯಾಂಡ್ರಫ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಕೂದಲು ತುಂಬಾ ಒಳ್ಳೆ ರೀತಿಯಲ್ಲಿ ಇರುತ್ತವೆ. ಅದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಅದು ಕೂಡ ಯಾವುದೇ ಒಂದು ಮಾರ್ಕೆಟ್ನಲ್ಲಿ ಸಿಗುವಂಥ ಕೆಮಿಕಲ್ನ ಬಳಸದೆ ಅಂತ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹಾಗೂ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಶೇರ್ ಮಾಡೋಕ್ಕೆ ಮರೆಯಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೈಟ್ ಹೇರ್ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಹಾಗಾದರೆ ಬನ್ನಿ ವೀಕ್ಷಕರೇ, ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ಆ ಒಂದು ಮ್ಯಾಜಿಕಲ್ ಹಾಗೂ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ನಿಮ್ಮನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನಲ್ಲಿ. ಅದ್ರಿಗೋಸ್ಕರ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಷಕರೇ. ಕಬ್ಬಿಣದ ಬಾಳಿಗೆ ಇರಲೇಬೇಕು. ಅಥವಾ ನಿಮ್ಮ ಹತ್ರ ಕಬ್ಬಿಣ ಬೋಲ್ ಇದ್ದರೆ ಅಥವಾ ತವ ಇದ್ದರೆ ಏನಾದರೂ ಇದ್ದರೆ ಅದನ್ನು ನೀವು ತೊಗೊಳ್ಬಿಡಿ. ಸೊ ಇವಾಗ ನೋಡಿ, ಅದರಲ್ಲಿ ನಾನು ಅಲೋವೆರಾ ಜೆಲ್ನ ಒಂದು 2-3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ಗಿರುವಂಥ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಸಹ ತೊಗೊಳ್ಬೋದು. ಆಮೇಲೆ ಇದರಲ್ಲಿ ನಾನು ನೀಮ್ ಲೀಫ್ ಪೌಡರ್ನ ಹಾಕ್ತಾಯಿದ್ದೀನಿ. ಅಂದರೂ ಕಹಿ ಬೇವಿನ ತಪ್ಪಲಿರ್ತಾವಲ್ಲ ವೀಕ್ಷಕರೇ, ಅದ್ರ ಪುಡಿ ಇದು. ಸೊ ಇದನ್ನು ನೀಮ್ ಲೀಫ್ ಪೌಡರ್ ಕೂಡ ಅಂತಾರೆ. ಸೊ ಅದನ್ನು ಇಲ್ಲಿನ ಹಾಕ್ಕೋತಾ ಇದ್ದೀನಿ. ಅದು ಏನಕ್ಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ನೋಡಿ, ಮೊದಲು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಇವಾಗ 2-3 ಸ್ಪೂನಷ್ಟು ನೀಮ್ ಲೀಫ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಆಮ್ಲ ಪುಡಿ ಅಂದರೆ ನಿಲ್ಲೆಕಾಯಿ ಪುಡಿನ ಹಾಕ್ಕೋತಾ ಇದ್ದೀನಿ. ಸೊ ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕೂದಲನ್ನ ಕರಿಕಪ್ಪು ಮಾಡೋದಕ್ಕೆ. ಹಾಗಾಗಿ ಇಲ್ಲಿ ನಾನು ಒಂದು 2-3 ಸ್ಪೂನಷ್ಟು ವೀಕ್ಷಕರೇ ಇವಾಗ ಆಮ್ಲ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಕ್ವಾಂಟಿಟಿ ಇಲ್ಲಿ ನೀವು ಕಡಿಮೆ ಹೆಚ್ಚ ನಿಮ್ಮ ಕೂದಲಿನ ಲೆಂತ್ ಪ್ರಕಾರ ನೋಡಿಕೊಂಡು ಮಾಡ್ಕೊಳ್ಬಹುದು ವೀಕ್ಷಕರೇ. ಆಮೇಲೆ ವೀಕ್ಷಕರೇ, ಇದರಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಒಂದಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ. ಕಾಫಿ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ಕೂದಲಿಗೆ ನ್ಯಾಚುರಲ್ ಡೈ ಅಂತ ಕೆಲಸ ಮಾಡುತ್ತೆ. ಜೊತೆಗೆ ಕೂದಲನ್ನ ಸಿಲ್ಕಿ ಸಾಫ್ಟ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕಾಫಿನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ನೋಡಿ, ಈ ರೀತಿಯಾಗಿ ನಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ವೀಕ್ಷಕರೇ, ಇವಾಗ ಇದರಲ್ಲಿ ನಾನು ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಲಿಂಬೆ ಹಣ್ಣಿನಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಸ್ಕ್ಯಾಲ್ಮಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇರಲಿ ಅಥವಾ ಫಂಗಲ್ ಇನ್ಫೆಕ್ಷನ್ ಇರಲಿ, ಡ್ಯಾಂಡ್ರಫ್ ಸಮಸ್ಯೆ ಇರಲಿ, ಅದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಲಿಂಬೆ ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ. ಆಮೇಲೆ ವೀಕ್ಷಕರೇ, ಸ್ವಲ್ಪ ನೋಡಿಕೊಂಡು ಫಿಲ್ಟರ್ ವಾಟರ್ ಅಂದರೆ ಕುಡಿ ನೀರನ್ನು ಹಾಕ್ಕೊಳ್ಬೇಕು. ಸೊ ಜಾಸ್ತಿ ಕೂಡ ಲೂಸ್ ಮಾಡಬಾರ್ದು ಕನ್ಸಿಸ್ಟೆನ್ಸಿ. ಸ್ವಲ್ಪ ನೋಡಿಕೊಂಡು ಇದನ್ನು ಚೆನ್ನಾಗಿ ನಾವು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಪ್ರಾಸೆಸ್ನಲ್ಲಿ ಬಾಯ್ಲ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕೂಡ ಗಂಟು ಲಂಪ್ಸ್ ಇದರಲ್ಲಿ ಏನೂ ಇರಬಾರ್ದು ವೀಕ್ಷಕರೇ. ಆ ಒಂದು ರೀತಿಯಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ವೀಕ್ಷಕರೇ, ಅದನ್ನು ಇಲ್ಲಿ ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀರಿ ವೀಕ್ಷಕರೇ. ಬಾಯ್ಲ್ ಆಗಿದ್ದ ನಂತರ ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಸೊ ನೋಡಿ, ಈ ಮಧ್ಯದಲ್ಲಿ ಈ ರೀತಿಯಾಗಿ ಸ್ಪೂನ್ ಅಳ್ಳಾಡಿಸ್ತಾ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ಸೊ ಸ್ವಲ್ಪ ಇದರ ಕಲರ್ ಚೇಂಜ್ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ವೀಕ್ಷಕರೇ, ಕನ್ಸಿಸ್ಟೆನ್ಸಿ ಕೂಡ ನಮಗೆ ಬೇಕಾದಂಗೆ ಯಾವ ರೀತಿಯಾಗಿ ನಾವು ಮೆಹಂದಿ ಡೈ ಹಚ್ಕೋತೀವಲ್ವ ಆ ರೀತಿಯಲ್ಲಿ ಬರುತ್ತೆ. ಸೊ ಈ ಒಂದು ರೆಮಿಡಿನ ವೀಕ್ಷಕರೇ ನೀವು ವಾರಕ್ಕೆ ಒಮ್ಮೆ ಇಲ್ಲ ಅಥವಾ 2 ಸಲ ಕೂಡ ಯೂಸ್ ಮಾಡ್ಕೋಬಹುದು. ತುಂಬ ಬಿಳಿ ಕೂದಲು ಸಮಸ್ಯೆ ಇದ್ದರೆ 2 ಸಲ ಕೂಡ ಯೂಸ್ ಮಾಡಿದ್ರೆ ಏನು ಇದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತಲೆ ಸ್ನಾನಕ್ಕೂ 2 ಗಂಟೆ ಮೊದಲು ಇದನ್ನು ಹಚ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಮಿನಿಮಮ್ 2 ಅವರ್ಸ್ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು. ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೋಬಹುದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಷಕರೇ, ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಅಂದರೆ ಆಯಿಲಿ ಹೇರ್ಸ್ ಮೇಲೆ ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ವೀಕ್ಷಕರೇ, ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಂಡು ನೆಕ್ಸ್ಟ್ ಈ ಒಂದು ಮ್ಯಾಜಿಕಲ್ ಪ್ಯಾಕ್ನ ಹಚ್ಕೊಂಡು 2 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಕಂಟಿನ್ಯೂಯಸ್ ಸ್ವಲ್ಪ ದಿನ ಇದನ್ನು ನೀವು ಬಳಸ್ತಾ ಬಂದರೆ ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಖಂಡಿತವಾಗಲೂ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲು ಚೆನ್ನಾಗಿ ಸಾಫ್ಟ್ ಸಿಲ್ಕಿ ಶೈನಿ ಕೂಡ ಆಗುತ್ತೆ. ಹಾಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ. ಸೊ
ನೀಮ್ ಲೀಫ್ ಪೌಡರ್ನಲ್ಲಿ ವೀಕ್ಷಕರೇ ತುಂಬ ಕಹಿ ಅಂಶ ಇರುತ್ತೆ. ಸೊ ಹಾಗಾಗಿ ಇದು ನಮ್ಮ ಸ್ಕ್ಯಾಲ್ಪ್ಗೆ ಇರುವಂಥ ಬ್ಯಾಕ್ಟೀರಿಯಾದಿಂದ ನಮ್ಮ ಬಚಾವನ್ನು ಮಾಡುತ್ತೆ. ಜೊತೆಗೆ ವೀಕ್ಷಕರೇ ಆಮ್ಲ ಪೌಡರ್ ಅಂತೂ ನಿಮ್ಗೆ ಗೊತ್ತೇ ಇದೆ, ನಿಲ್ಲಕ್ಕೆ ಒಂದು ನ್ಯಾಚುರಲಿ ಹಬ್ ಇದೆ ನಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಕೂಡ ತುಂಬ ಜಾಸ್ತಿ ಪ್ರಮಾಣದಲ್ಲಿ ವೈಟಮಿನ್ ಸಿ ಇರುತ್ತೆ. ಹಾಗಾಗಿ ಎಲ್ಲ ಕೂಡ ತುಂಬಾ ನೋಡಿ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ ಇದೆ. ಯಾವುದೇ ಕೂಡ ಇಲ್ಲಿ ಕೆಮಿಕಲ್ ನಾನು ಬಳಸ್ತಾ ಇಲ್ಲ. ಸೊ ಹಾಗಾಗಿ ನೀವು ಇದನ್ನು ಹಾಯಾಗಿ ಯೂಸ್ ಮಾಡ್ಕೋಬೋದು ಈ ಒಂದು ರೆಮಿಡಿನ ವೀಕ್ಷಕರೇ. ಸೊ ಒಂದು ಇಂಪಾರ್ಟೆಂಟು, ಯಾರಿಗೆ ಲಿಂಬೆಹಣ್ಣಿನಿಂದ ಎಲರ್ಜಿ ಇದೆ ಅವ್ರೇನು ಲಿಂಬೆಹಣ್ಣು ಮಾತ್ರ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಹಾಕ್ಕೊಳ್ಬೋದು ವೀಕ್ಷಕರೇ. ಕೆಲವೊಬ್ಬರಿಗೆ ಲಿಂಬೆಹಣ್ಣಿನಿಂದ ಎಲರ್ಜಿ ಇರುತ್ತೆ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು 1 ಗಂಟೆಗಳ ಕಾಲ ರೆಸ್ಟ್ ಮೇಲೆ ಬಿಡಬೇಕು ವೀಕ್ಷಕರೇ. 1 ಗಂಟೆ ಆದಮೇಲೆ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಬನ್ನಿ ನೋಡ್ಕೊಳ್ಳೋಣ. ಸೊ ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈ ಒಂದು ಪ್ಯಾಕ್ನ ಹಚ್ಕೊಂಡು ವೀಕ್ಷಕರೇ 2 ಗಂಟೆಗಳ ಕಾಲ ಇಟ್ಕೊಂಡು ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಸೊ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ. ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ಬಳಸ್ತಾ ಬನ್ನಿ, ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇದೇ ರೀತಿಯಾದ ವೀಡಿಯೋಸ್ ನೋಡೋಕ್ಕೆ ನಾನು ಈ ಚಾನಲ್ನ ಪ್ರಗತಿ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮ್ಯಾಜಿಕಲ್ ಹಾಗೂ ಬ್ಯೂಟಿಫುಲ್ ರೆಮಿಡಿ ಜೊತೆ. ಸೊ ಅಲ್ಲಿವರೆಗೂ ವೀಕ್ಷಕರೇ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ. ಟೇಕ್ ಕೇರ್, ಬಾಯ್ ಬಾಯ್, ಮತ್ತೆ ಸಿಗೋಣ.